ಎಲ್ಲರಿಗೂ ಒಂದ್ ಆಸೆ ಇರುತ್ತೆ, ನಾನು ಕಂಪ್ಲೀಟ್ ಮಾಡ್ಲೇಬೇಕು ಏನೇ ಆದ್ರೂ. ನಿಮ್ ಪ್ರಕಾರ ಏನ್? ಮದುವೆ ಆಗ್ಬೇಕಿದ್ರು ಆಗ್ಲಿಲ್ಲ. ನಾವು ಅದೇ ಪ್ರಜೆ ಇದು ನಮ್ದೇ ಜನ ಮಾಡ್ಬೇಕು. ಅದೇ ಏನು ಅವ್ರು ಇರೋವರೆಗೆ ಚೆನ್ನಾಗಿ ನೋಡ್ಕೊಂಡು ಅಣ್ಣ ಎರಡೇ ನಿಮಿಷ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ರೆಸಿಪಿನ ಟ್ರೈ ಮಾಡ್ಬೇಕು. ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು. Whatever they want. Yeah, that's my biggest wish. All right, let's go. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೊಸದಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಗಳ ಕ್ವಶನ್ಸ್ ಕೇಳೋಣ ಅಂತೀನಿ. ಏನ್ ಕ್ವಶನ್ ಅಂದ್ರೆ, ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಒಂದು ಆಸೆ, ಜೀವನದ ಒಂದು ಬಿಗ್ಗೆಸ್ಟ್ ವಿಶ್ ಅಂತ ಇರುತ್ತೆ. ಸೊ ನಮ್ ಜನಗಳ ಹತ್ರ ಹೋಗ್ಬಿಟ್ಟು ಅವ್ರದ್ದು ಬಿಗ್ಗೆಸ್ಟ್ ವಿಶ್ ಏನಿರ್ಬೋದು ಅಂತ ಕೇಳೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ನಾನ್ ಹೇಳ್ದಂಗೆ ವಿಡಿಯೋ ಪಕ್ಕ ಫನ್ನಿ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಹೆಸರು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಕಂಟೆಂಟ್ ತರ ಮಾಡ್ತೀನಿ. ಹೆಸರು ಮಾಡೋಣ, ಏನು ಮಾಡೋಣ. ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಒಂದು ಅಂದ್ರೆ ಒಂದು ಆಸೆ ಅಂತ ಇರುತ್ತೆ, ಇದೊಂದು ಬಿಸ್ನೆಸ್ ನಾನು ಮಾಡ್ಲೇಬೇಕು ಅಂತ. ನಿಮ್ ಪ್ರಕಾರ ಅದೇನು? ನನ್ನ ಪ್ರಕಾರ ಅಂತಂದ್ರೆ ಸಾಲೆಲ್ಲ ತೀರ್ಸ್ಕೊಂಡು ಅಷ್ಟೊಂದ್ ಸಲ ಹೋಗ್ಬಿಟ್ಟಿದ್ದೀರಾ, ಅದನ್ನ ತೀರ್ಸಿದ್ರೆ ಸಾಕು. ಅದೇ ನಿಮ್ದು ಒಂದು ಅದೊಂದೇ ನನ್ ಗೋಲೆ ಅದು. ಈಗ ಜೀವನದಲ್ಲಿ ಅಂತ ಶುರು ಮಾಡ್ತಾರೋ ಅವ್ರ ಮುಂದೆ ಒಟ್ಟೋಗ್ಬಿಡಿ ನೀವು ಅಲ್ಲಿಂದ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದು ಆಸೆ ಇರುತ್ತೆ, ಒಂದು ವಿಶ್ ನಾನು ಕಂಪ್ಲೀಟ್ ಮಾಡ್ಬೇಕಿದ್ದೀನಿ. ನಾನು ಪ್ರಕಾರ ನಿಮ್ ಜೀವನದಲ್ಲಿ ಏನಿದೆ? ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಇರುತ್ತೆ, ಎಲ್ಲರ ಹತ್ರ ನಾನು ಇರ್ಬೇಕು ಅನ್ನೋದೊಂದು ನನ್ನ ಜೀವನದಲ್ಲಿ ಒಂದು ಆಸೆ ಇದೆ. ಸಭಾಸ್ ಕನ್ನಡ ಏನಿಲ್ಲ ಸರ್, ಎಲ್ಲರ ಹತ್ರ ಪ್ರೀತಿ ಸಂಪಾದನೆ ಮಾಡಿ, ಸ್ನೇಹ ಸಂಪಾದನೆ ಮಾಡಿ, ಇರೋವರೆಗೂ ಯಾವ್ದು ನಾವು ತಗೊಳೋದಲ್ಲ. ದುಡ್ಡು ಇರ್ಬೋದು, ಹೋಗ್ಬೋದು, ಪ್ರೀತಿ, ವಿಶ್ವಾಸ, ಸ್ನೇಹ ಇದೇ ಶಾಶ್ವತ. ನಿಮ್ ಹೆಸರು? ದಿಲೀಪ್ ಅಂತ ಬ್ರೋ. ಎಲ್ಲರಿಗೂ ಒಂದ್ ಆಸೆ, ಒಂದ್ ವಿಶ್ ಇರೋದು, ಕಂಪ್ಲೀಟ್ ಮಾಡ್ಲೇಬೇಕು. ಏನೇನೋ ಕೇಳ್ತಿರಲ್ಲ ಬ್ರೋ ಬಿಸ್ಲಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಏನು ಅಂತ ನಾನು ಬಿಸಿಲಲ್ಲಿ ನಿಂತಿದ್ದೀನಲ್ಲ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ವಿಶ್, ಆಸೆ ಏನಾದ್ರು? ಏನ ಬ್ರೋ, ನಾನು ಇಷ್ಟಪಟ್ಟ ಮದುವೆ ಆಗ್ಬೇಕಿದ್ರು ಆಗ್ಲಿಲ್ಲ. ಅವ್ರದ್ ಮದ್ವೆ ಆಯ್ತಾ? ಆಯ್ತು ಬ್ರೋ. ಹೋಗ್ಲಿ ಬಿಡಿ, ಬೇಜಾರಾಗ್ಬಿಡಿ. ಜೀವನ ಹಂಗೆ, ಅನ್ಕೊಂಡಿದ್ದೇನು ಆಗಲ್ವಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ, ಒಳ್ಳೇದಾಗ್ಲಿ. ಒಂದು ಯೂಟ್ಯೂಬ್ ಚಾನಲ್ ಐತೆ, ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನಿನ್ನ 2 ನಿಮಿಷ ಯಾಕೋ ಅಣ್ಣ ನಾಚ್ಕೊಂತ ಹೋದ್ರೆ. ಸರ್ 2 ನಿಮಿಷ ಮಾತಾಡ್ಬೋದಾ ಅಣ್ಣ? 2 ನಿಮಿಷ ನೀವು? ಥ್ಯಾಂಕ್ಸ್ ಅಣ್ಣ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅದೇ ನಿಮ್ಮ ಹೆಸರು? ಜಯಲಕ್ಷ್ಮಿ. ಮುನಿಸ್ವಾಮಿ. ರಾಜು ಮೈಟಿ ರಾಜು. ಎಲ್ಲರಿಗೂ ಒಂದ್ ಆಸೆ ಇರುತ್ತೆ, ನಾನು ಕಂಪ್ಲೀಟ್ ಮಾಡ್ಲೇಬೇಕು ಏನೇ ಆದ್ರೂ. ನಿಮ್ ಪ್ರಕಾರ ಏನು? ನಿಮ್ ಜೀವನದಲ್ಲಿ ಏನು ಅಂದ್ರೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂತ. ಯಾವ ತರ? ಲೈಕ್ ಇನ್ನೊಬ್ಬರಿಗೆ ಏನಾದ್ರು ಒಂದು ಉದಾಹರಣೆ ಆಗಿ
ಬೇರೆ ಅವ್ರಿಗೆ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು. ನಮ್ದೇನ್ ಅವತ್ತ ಜೀವನ ಮಾಡಿದ್ರೆ ಸಾಕು ನಂಗೆ ಆಯ್ತು. ಅವತ್ತಿನ ಒಂದು ಆಟಲ್ಲಿ ಏನ್ ಜೀವನ ಮಾಡಕ್ಕಾಗದ ಅವತ್ತಿಗೆ ಅಷ್ಟೇ. ಎಷ್ಟಿದ್ರು ಬಿಟ್ಟು ಹೋಗ್ಲೇಬೇಕು ಅಂತ ತಡ ಹೋಗ್ತಾರ. ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು. ಅದೇ ಏನು ತಂದೆ ತಾಯಿ ಹೆಸರು ಪಡಂಗೆ ಏನಾದ್ರು ಒಂದು ಅಚೀವ್ ಮಾಡ್ಬೇಕು. ಅವ್ರ ಹೆಸರು ಹಾಳಾಗ್ ಹೋಗ್ದಲ್ಲೇ ಇರ್ತಾರ ನೋಡ್ಕೋಬೇಕು. ಇದೆ ಮಕ್ಕಳು ಹೆತ್ತೋರ್ಗ್ ತಂದ್ಕೊಡೋ ಗೌರವ ಅನ್ನೋದು. ಅಷ್ಟೇ. ಥ್ಯಾಂಕ್ ಯು ಬ್ರೋ, ಒಳ್ಳೇದಾಗ್ಲಿ. ನೀವು ಅನ್ಕೊಂಡಿರೋದ್ ನೆರವೇರ್. ನಿಮ್ ಹೆಸರು ಏನ್ ಮಾಡ್ಕೊಂಡಿದ್ದೀವಿ? ನಾವು ಅದೇ ಪ್ರಜೆ. ಇದು ನಮ್ದೇ ಜನ. ಬಿಗ್ಗೆಸ್ಟ್ ಒಂದು ಆಸೆ ಇರುತ್ತೆ, ಕಂಪ್ಲೀಟ್ ಮಾಡ್ಬೇಕು ನಾವು. ನಿಮ್ ಪ್ರಕಾರ ಏನು? ಕೆಲವೊಂದು ಡ್ರೀಮ್ಸ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಥ್ಯಾಂಕ್ ಯು ಮ್ಯಾಮ್, ಎಲ್ಲ ಒಳ್ಳೇದಾಗ್ಲಿ. ನಿಮ್ ಹೆಸರು? ರಮೇಶ್ ಅಂತ. ನಿಮ್ ಹೆಸರು? ಯಾಸಿನ್ ಪಾಷಾ. ನಿಮ್ ಹೆಸರು? ಪರಮೇಶ್ವರ್. ಜಿ ಪರಮೇಶ್ವರ್. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಇದನ್ನ ಮಾಡ್ಲೇಬೇಕು. ನಿಮ್ ಲೈಫಲ್ಲಿ ಏನಾದ್ರು? ಸದ್ಯಕ್ಕೆ ಯಾವ್ದು ಇಲ್ಲ ಆ ತರ. ಮುಂದೆ ಇದ್ರೆ ಏನ್? ಮುಂದೆ ಒಂದ್ ಗೌರ್ಮೆಂಟ್ ಜಾಬ್ ತಗೋಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ತರ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೇಕಂತಾರ? ತರ ಏನಿಲ್ಲ, ಗೌರ್ಮೆಂಟ್ ಜಾಬ್ ತಗೋಬೇಕಷ್ಟೇ. ಗೌರ್ಮೆಂಟ್ ಜಾಬೇ ಯಾಕೆ? 190 ಡೇಸೇ ಇರೋದು. ಇದರಲ್ಲಿ ಬೆಳಿಗ್ಗೆ 10 ಗಂಟೆ ಬರೋನು 11 ಗಂಟೆ ಬಂದ್ರು ಯಾವ ನನ್ನ ಮಗನು ಕೇಳಲ್ಲ. 5 ಗಂಟೆಗೆ ಹೋಗ್ಬೇಕಾಗಿರೋನು 3 ಗಂಟೆಗೆ ಎದ್ದೋದ್ರು ಯಾರು ಕೇಳಲ್ಲ. ಲೈಫ್ ಸೆಕ್ಯೂರಿಟಿ ಇರ್ಬೇಕಲ್ವಾ? ಗೌರ್ಮೆಂಟ್ ಜಾಬ್ ಸಿಗ್ಲಿ, ಚೆನ್ನಾಗಿದೆ ಲೈಫ್ ಅಲ್ಲಿ. ನಾನು ಇದನ್ನ ಮಾಡ್ಲೇಬೇಕು. ನಿಮ್ ಪ್ರಕಾರ ಏನು? ಸಕ್ಸಸ್ ಏನಾದ್ರೂ ಒಂದ್ ಆಸೆ, ಒಂದ್ ವಿಶ್. ಸುಮ್ನೆ ಒಂದ್ ಬಾರಣ ಆಮೇಲೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹೋಗ್ಲಿ ಬೇಡ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಅಂತ. ನಿಮ್ ಪ್ರಕಾರ ಏನು? ನನ್ ಪ್ರಕಾರ ಸದ್ಯಕ್ಕೆ ನಮ್ಮ ಪೇರೆಂಟ್ಸ್ ನ ಚೆನ್ನಾಗಿ ನೋಡ್ಕೋಬೇಕು, ಅದೊಂದೇ ಇರೋದು. ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡು ಇರ್ಬೇಕಂತಾನೆ ಇರೋದು. ಹೆಸರು? ತೇಜಲ್. ಒಂದ್ ವಿಶ್, ಒಂದ್ ಆಸೆ ಇರುತ್ತೆ, ನಾನಿನ್ ಮಾಡ್ಲೇಬೇಕೇನೇ ಆದ್ರು ಅಂತ. ನಿಮ್ ಪ್ರಕಾರ ಏನು? ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗ್ಬೇಕು. ಹೋಟ್ಲಲ್ಲಿ ಏನೇನ್ ಮಾಡ್ತೀರಾ? ಇಟ್ರೆ ಹೊಸ ರೆಸಿಪಿನ ಟ್ರೈ ಮಾಡ್ಬೇಕು. ಇವತ್ತು ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ನೀವು ಟ್ರೈ ಮಾಡಿ, ನೀವು ಫಸ್ಟ್ ತಿನ್ನಿ. ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿದ್ ನೆರವೇರ್ಲಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲೇ ಹೋಗ್ಬಿಟ್ರು ಅವರು. ನಾವ್ 5 ನಿಮಿಷ ಮಾತಾಡ್ಬೋದಾ? 2 ನಿಮಿಷ. ಕನ್ನಡ ಬರಲ್ವಾ ನಿಮಗೆ? ಕೇರಳ ಕುಟೀಸ. ಇಂಗ್ಲಿಷ್ ಬರುತ್ತಲ್ಲ? ವಾಟ್ ಇಸ್ ಯುವರ್ ನೇಮ್? ಮಹಿಮಾ. Everyone has one biggest wish in their lives, right? So what is your wish in your life? I want to take care of my family. My mom is a single parent. Okay. So I want to make them happy and like what I want to give whatever they want. Yeah, that's my biggest wish. यार ये कितनी औसम है यार. Thank you. All the best. All your wish makes come true. ಸೊ ಗಾಯ್ಸ್, ನೋಡಿದ್ರಲ್ಲ, ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನಿಮಗೂ ಇದೇ ತರ ಏನಾದರೂ ಒಂದು ಆಸೆ ಇದ್ದೇ ಇರುತ್ತೆ, ಅದೇನೋ ಅಂತ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಎಲ್ರಿಗೂ ಸಿಗೋವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.